ಕಣ್ಣಲೆ ಹೇಗಿನ್ನಲೆ ಎಕ್ಕಣ್ಣಿಲೆ ರಿಂಜಿಲೆ ಸಲ್ಲಣ ಕಣ್ಣಲೆ ಚಕ್ಕರೆ ಏನ್ ಚಕ್ಕರೆ. ಹಲೋ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಮಕರ ಸಂಕ್ರಾಂತಿ ಇರೋದ್ರಿಂದ ಪೊಂಗಲ್ ಸ್ಪೆಷಲ್ ಅಂತ ಅಂದ್ಬಿಟ್ಟು ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೊಂಗಲ್ ಮಾಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ಅಜ್ಜಿ ಆಲ್ರೆಡಿ ಅವರೆಕಾಯಿ ಗೆಣಸು ಎಲ್ಲ ಬೇಯಿಸಿಟ್ಟಿದ್ರು. ಸರಿ ಪೊಂಗಲ್ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡೋಕ್ಕೆ ರೆಸಿಪಿನ ಸ್ಟಾರ್ಟ್ ಮಾಡಿದೆ. ಮೊದಲನೇದಾಗಿ ಒಂದು ಲೋಟ ಮೆಜರ್ಮೆಂಟ್ ಇಟ್ಕೊಂಡು ಅದಕ್ಕೆ ಹೆಸರು ಬೇಳೆ ಒಂದು ಲೋಟ, ಅದೇ ಆ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕ್ಕೊಂಡು ಅದನ್ನು ಫಸ್ಟ್ ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಏನೇ ಗಲೀಜು ಧೂಳಿದ್ರು ಅದು ನೀಟಾಗಿ ಹೋಗುತ್ತೆ ಅಂತ ಅಷ್ಟೇ. ಅದನ್ನು ನೀಟಾಗಿ ತೊಳ್ಕೊಂಡು ನೀಟಾಗಿ ಕೈಯಲ್ಲಿ ಒಂದು ಸ್ವಲ್ಪ ಇಸ್ಕೊಂಡು ನೀಟಾಗಿ ತೊಳ್ಕೊಂಡು ನೀರನ್ನ ಚೆಲ್ಲಬೇಕು. ನೀಟಾಗಿ ನೀರೆಲ್ಲ ಸೋರ್ಸಾದ್ಮೇಲೆ ಯಾವ ಲೋಟ ಮೆಜರ್ಮೆಂಟ್ ಇಟ್ಕೊಂಡು ನಾವು ಬೇಳೆ ಮತ್ತು ಅಕ್ಕಿ ಹಾಕ್ಕೊಂಡಿರ್ತೀವೋ ಅದೇ ಲೋಟ ಮೆಜರ್ಮೆಂಟಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೋಬೇಕು, ಮತ್ತು 1 ಲೋಟ ಬೇಳೆಗೆ 2 ಲೋಟ ನೀರು ಹಾಕ್ಕೋಬೇಕು. ಹಾಗೆ ಎಕ್ಸ್ಟ್ರಾ 2 ಲೋಟ ನೀರು ಹಾಕ್ಕೋಬೇಕು. ಆಮೇಲೆ ನಾವು ಕಾಯಿನ ರುಬ್ಬಿ ಇಟ್ಕೊಂಡಿರ್ತೀವಿ, ಆ ಕಾಯಿನ ನಾವು ಅದರೊಡನೆ ರುಬ್ಬಿ ಏನಿರುತ್ತೆ ನಮಗೆ ಮಿಕ್ಸಿಲಿ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಹಾಕ್ಕೊಂಡು ಅದನ್ನು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ನೀಟಾಗೆಲ್ಲ ತಿರುಗಿಸ್ಕೊಂಡಾದ್ಮೇಲೆ ನಾನು ನೋಡಿ ತುಪ್ಪ ತೋರಿಸ್ತಿದ್ದೀನಲ್ಲ, ಇದು ಬಂದು ಊರಿಂದ ಬೆಣ್ಣೆ ತೊಗೊಂಬಂದು ಕಾಯಿಸ್ಕೊಳೋದು. ನಾವು ತುಪ್ಪನ ನಾವು ಇಲ್ಲಿದ್ದು ಲೋಕಲ್ ಯಾವುದೂ ಯೂಸ್ ಮಾಡೋದಿಲ್ಲ, ಊರಿಂದನೇ ಬೆಣ್ಣೆ ತೊಗೊಂಬಂದು ಅದನ್ನು ಕಾಯಿಸ್ಕೊಂಡು ಅದೇ ತುಪ್ಪನ ನಾವು ಬಳಸ್ಕೊತೀವಿ. ಹಾಗೆ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸ್ವೀಟ್ ಪೊಂಗಲ್ಗೆ ಟೇಸ್ಟ್ ಬರಬೇಕು ಅಂತ. ಹಾಗೆ ಕುಕ್ಕರ್ ಮುಚ್ಚಳನ ನಾನು ಮುಚ್ಚಿ ಅದನ್ನು 4 ವಿಜಿಲ್ ಹೊಡ್ಸೋಕ್ಕೆ ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ ತಯಾರು ಮಾಡೋಕ್ಕೆ. ಆ ಕಡೆ ಪೊಂಗಲ್ನ ಒಲೆ ಮೇಲೆ ಇಟ್ಟು ಈ ಕಡೆ ಸ್ವೀಟ್ ಪೊಂಗಲ್ಗೆ ಸ್ವೀಟ್ ರೆಡಿ ಮಾಡ್ಕೊಳ ಅಂದ್ಬಿಟ್ಟು ಬೆಲ್ಲನ ನಾನು ಕುಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಯಾವ ಲೋಟ ಮೆಜರ್ಮೆಂಟಲ್ಲಿ ನಾನು ಅಕ್ಕಿ ಮತ್ತು ಬೇಳೆ ಹಾಕ್ಕೊಂಡಿದ್ನೋ ಅದೇ ಲೋಟ ಮೆಜರ್ಮೆಂಟಲ್ಲಿ 2 ಲೋಟ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸ್ವೀಟ್ ಜಾಸ್ತಿ ಆಗಬಾರ್ದು, ಕಡಿಮೆನೂ ಆಗಬಾರ್ದು ಸ್ವೀಟ್ ಪೊಂಗಲ್ಗೆ. ಹಾಗಾಗಿ ಅದೇ ಲೋಟದಲ್ಲಿ 2 ಲೋಟ ಮೆಜರ್ಮೆಂಟ್ ಹಾಕ್ಕೊಂಡು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಅದೇ ಲೋಟದಲ್ಲಿ 2 ಲೋಟ ಬೆಲ್ಲ ಹಾಕ್ಕೊಂಡು ಅದೇ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಅದೇ ಮೆಜರ್ಮೆಂಟಲ್ಲಿ 1 ಲೋಟ ಆದ್ರೂ ಸರಿ 2 ಲೋಟ ಆದ್ರೂ ಸರಿ ನೀರು ಹಾಕ್ಕೊಬೋದು. ಯಾಕಂದರೆ ನಾವು ಬೆಲ್ಲ ಒಲೆ ಮೇಲೆ ಇಟ್ಟಾಗ ಅದು ಕುದ್ದಿ ಅಷ್ಟೇ ಆಗುತ್ತೆ. ಸೊ ಅದಕ್ಕೋಸ್ಕರ 2 ಲೋಟ ಹಾಕ್ಕೊಂಡ್ರು ಓಕೆ, 1 ಲೋಟ ಹಾಕ್ಕೊಂಡ್ರು ಓಕೆ. ನೆಕ್ಸ್ಟು ನಾನು ಈ ಕಡೆ ಬಾದಾಮಿ ಮತ್ತು ಗೋಡಂಬಿನೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಾದಾಮಿ ಗೋಡಂಬಿ ಏನಿದೆಯೋ ಅದನ್ನು ನಾನು ಹುರ್ಕೊತಾ ಇದ್ದೀನಿ. ನೋಡಿ, ತುಪ್ಪನ ಕರೆಸಿ ಅದನ್ನು ಹುರ್ಕೊಳ್ಳೋಕ್ಕೆ ನಾನು ತಯಾರು ಮಾಡ್ಕೊತಿದ್ದೀನಿ. ಯಾಕಂದರೆ ಪೊಂಗಲ್ಗೆ ಹಾಕೋಕ್ಕೆ ಟೇಸ್ಟ್ ಬರುತ್ತೆ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಹಾಕಿದ್ರೆ ಅಂತ. ನೋಡಿ, ತುಪ್ಪ ಕರಗಿದ ತಕ್ಷಣ ನಾನು ಗೋಡಂಬಿ ಮತ್ತು ಬಾದಾಮಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹುರಿತಾ ಇದ್ದೀನಿ. ಯಾಕಂದರೆ ಹುರ್ದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಪೊಂಗಲ್ಗೆ ಅಂತ. ನೋಡಿ, ಅದು ಹುರ್ದು ಸ್ವಲ್ಪ ಇನ್ನೇನು ಅದು ಕಲರ್ ಚೇಂಜ್ ಆಗ್ತದೆ, ಮೆರೂನಾಗಿ ಆಗ್ತದೆ ಅಂತ ಅಂದಿದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಬೇಗ ಆಫ್ ಮಾಡ್ಕೊಂಡು ಅದು ಬೇಗ ಬೇರೆ ಪಾತ್ರೆಗೆ ಬಗ್ಸಿರಬೇಕು, ಇಲ್ಲಾಂದರೆ ಉರಿಯಿಂದ ಅದು ಫುಲ್ಲು ಕಪ್ಪಾಗಿಬಿಡುತ್ತೆ. ಅದಕ್ಕಾಗಿ ನೋಡಿ ಬಗ್ಸ್ಬಿಟ್ಟು ಆಮೇಲೆ ಬೆಲ್ಲ ಕಾಯಕ್ಕೆ ಇಟ್ಕೋಬೇಕು, ಬೆಲ್ಲ ಕರಗ್ಸೋಕ್ಕೆ ಒಲೆ ಮೇಲೆ. ಅಷ್ಟೊತ್ತಿಗೆ ಕುಕ್ಕರು 4 ವಿಜಿಲ್ ಹೊಡೆದಿತ್ತು ಪೊಂಗಲ್ಲು. ಸೊ ಅದನ್ನು ಇಳಿಸಿ ನಾನು ನೋಡಿ ಕುಕ್ಕರ್ ಮೇಲೆ ಪೊಂಗಲ್ ಹೇಗೆಲ್ಲ ಉಕ್ಕರ್ದಿದೆ. ಆಮೇಲೆ ಬೆಲ್ಲನ ಕರಗ್ಸೋಕೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಲೆ ಹಚ್ಚಿಗೆ ಬೆಲ್ಲನ ಕರಗಿಸ್ಕೊಂಡು ಇಟ್ಕೊಂಡೆ. ನೋಡಿ ಹೆಂಗೆ ಕುದೀತಿದೆ ಬೆಲ್ಲ ಕರಗಿ ಒಂದು ಸ್ವಲ್ಪ ಹೊತ್ತು ಕರ್ದಿ ಅದೆಲ್ಲ ಕುದಿಯಾದ್ಮೇಲೆ ಅದನ್ನು ಆಫ್ ಮಾಡಬೇಕು. ಅಷ್ಟೊತ್ತಿಗೆ ಪೊಂಗಲ್ ವಿಜಿಲ್ ಹೊಡೆದಿದೆ ಅಂತ ನೋಡ್ತಾ ಇದ್ದೀನಿ. ಪೊಂಗಲ್ ವಿಜಿಲ್ ಹೊಡೆದಿತ್ತು ಅಂತಂದರೆ ವಿಜಿಲ್ನ ಬಿಚ್ಚಿಕ್ಬೋದು. ಈ ಕಡೆ ಬೆಲ್ಲ ಕುದೀತಾ ಇದೆ. ಸೊ ಸಾಕು ಬೆಲ್ಲ ಕುದಿದು ಅಂತ ಅಂದ್ಬಿಟ್ಟು ಬೆಲ್ಲನ ಆಫ್ ಮಾಡಿಕೊಂಡು ಆ ಕಡೆ ಪೊಂಗಲ್ ಅದು ಮುಚ್ಚುಲ ತೆಗೆದೆ ಕುಕ್ಕರ್ದು ಅದನ್ನೊಂದ್ಸತಿ ತಿರುಗಿಸ್ಬೇಕು. ಯಾಕಂದರೆ ನೀರೆಲ್ಲ ಮೇಲೆ ನಿಂತಿರುತ್ತಲ್ವ, ಗಟ್ಟಿ ಅದೆಲ್ಲ ಕೆಳಗಡೆ ಇರುತ್ತೆ. ಸೊ ನೀಟಾಗಿ ಆ ಕಡೆ ಇದೆಲ್ಲ ಬೆಳ್ಕೊಂಡು ನಾವು ತಿರುಗಿಸ್ತೀವಿ. ತಿರುಗಿಸಾದ್ಮೇಲೆ ಅದು ಬೆಲ್ಲ ಏನಾಗಿದೆ ಅದನ್ನು ಆಫ್ ಮಾಡಿಬಿಟ್ಟು ನಾನು ಅದನ್ನು ಬಗ್ಗಿಸ್ಕೊತಾ ಇದ್ದೀನಿ. ಬೆಲ್ಲದ ನೀರನ್ನ ಅದನ್ನು ಸೋರಿಸ್ಬಿಟ್ಟಾದ್ರೂ ಬಗ್ಗಿಸ್ಕೋಬೋದು, ಇಲ್ಲ ಹಂಗೇನಾದ್ರು ಬಗ್ಗಿಸ್ಕೋಬೋದು. ಹಂಗೆ ಬಗ್ಗಿಸ್ಕೊಂಡ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ಕಲ್ಲು ಇರುತ್ತೆ ಅಲ್ವಾ ಬೆಲ್ಲದಲ್ಲಿ. ಹಾಗಾಗಿ ಸೊ ನಾನು ಈ ಕಡೆ ಇಲ್ಲಿ ಸೋರಿಸಿಲ್ಲ, ನೀವು ಸೋರಿಸ್ಬೇಕಾದ್ರೆ ಬಗ್ಗಿಸ್ಕೋಬೋದು ಕಲ್ಲು ಜಾಸ್ತಿ ಇತ್ತು ಅಂತ ಅಂದರೆ. ಇಲ್ಲಿ ನಾನು ನೋಡಿ ಬಗ್ಗಿಸ್ಕೊಂಡು ಎಲ್ಲ ನೀಟಾಗಿ ತಿರುಗಿಸ್ತಾ ಇದ್ದೀನಿ. ತಿರುಗಿಸಿದೆಲ್ಲ ಆದಮೇಲೆ ಅದು ಬೆಲ್ಲದ ನೀರು ಹಾಕಿರ್ತಿಲ್ಲ, ಸೊ ಅದಕ್ಕೆ ಒಂದು ಕುದಿ ಕುದಿಸೋಣ ಅಂತ ಅಂದ್ಬಿಟ್ಟು ಮತ್ತೆ ಒಲೆ ಹಚ್ಚಿ ಒಂದು ಕುದಿ ಕುದಿಸೋಕ್ಕೆ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ನಾವೇನು ಹುರ್ಕೊಂಡಿರ್ತೀವಿ ತುಪ್ಪದಲ್ಲಿ ಬಾದಾಮಿ ಗೋಡಂಬಿ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಟೇಸ್ಟ್ಗೆ ಲಾಸ್ಟಲ್ಲಿ. ಸೊ ನೋಡಿ, ಅದು ಬಾದಾಮಿ ಗೋಡಂಬಿ ಮತ್ತು ತುಪ್ಪ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಲೆ ಮೇಲೆ ಇಟ್ಟು. ಅದೊಂದು 2 ಕುದಿ ಕುದಿದ್ರೆ ಸಾಕು, ಜಾಸ್ತಿ ಹೊತ್ತು ಬೇಯಬೇಕು ಅಂತದೇನಿಲ್ಲ. ನೀವು ಕುಕ್ಕರ್ ಮುಚ್ಚಲ ಮುಚ್ಚಿನಾದ್ರೂ ಪರವಾಗಿಲ್ಲ, ಹಾಗೆ ತಿರುಗಿಸ್ಬಿಟ್ಟು ಒಂದು 2 ಕುದಿ ಕುದಿಯೋವರೆಗೂ ಅದನ್ನು ಒಲೆ ಮೇಲೆ ಇಕ್ಕಬೇಕಾಗುತ್ತೆ. ನೀವು ಒಲೆ ಮೇಲೆ ಇಕ್ಕಿ ಒಂದು 2 ಕುದಿ ಕುದಿಯೋವರೆಗೂ ಅವಾಗವಾಗ ತಿರುಗಿಸ್ಕೋಬೇಕಾಗುತ್ತೆ. ಯಾಕಂದರೆ ಸ್ವೀಟ್ ಪೊಂಗಲು ತಲೆ ಇಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ನೋಡಿ ಎಲ್ಲ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. 2 ಕುದಿ ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲ ಮುಚ್ಚಿದೆ, ಎಲ್ಲ ರೆಡಿ ಆಯಿತು ಸ್ವೀಟ್ ಪೊಂಗಲು. ಸೊ ಅದಕ್ಕೆ ಇವಾಗ ಕಡಲೆಕಾಯಿನ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಮತ್ತು ಅವರೆಕಾಳನ್ನ ನಮ್ಮ ಅಜ್ಜಿ ಬೇಯಿಸಿದ್ರು. ಸೊ ಹಾಗಾಗಿ ಅದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆ ಗೆಣಸು ಇಡ್ತಾಯಿದ್ದೀನಿ ನೋಡಿ. ಆಮೇಲೆ ನಾನು
ಸಂಕ್ರಾಂತಿ ಸ್ಪೆಷಲ್ಲು ಎಳ್ಳು ಬೆಲ್ಲ ಹಾಗೆ ಕಬ್ಬು ಕೂಡ ಇಡ್ತಾಯಿದ್ದೀನಿ. ಆಮೇಲೆ ಗಾಜಿನ ಬಟ್ಲಲ್ಲಿ ನಾನು ಪೊಂಗಲ್ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ಮತ್ತು ಪ್ಲೇಟಲ್ಲಿ ನಾನು ಅನ್ನ ಸಾಂಬಾರು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಏನು ಸ್ಪೆಷಲ್ ಅಂದರೆ ಅವರೆಕಾಳು ಸಾಂಬಾರು. ಅಜ್ಜಿ ಮಾರ್ನಿಂಗೇ ಮಾಡಿಟ್ಟಿದ್ರು. ಅನ್ನ ಸಾಂಬಾರು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲ ತಯಾರು ಮಾಡಿಕೊಂಡೆ. ಹ್ಯಾಪಿ ಸಂಕ್ರಾಂತಿ. ಎಲ್ಲನೂ ಪ್ರತಿಯೊಂದು ನಮ್ಮ ಮನೇಲಿ ಎಲ್ಲರೂ ತಯಾರು ಮಾಡಿದರು. ಪೊಂಗಲ್ ಮಾತ್ರ ನಾನು ಮಾಡಿದ್ದು. ನೋಡಿ ಈಗ ಎಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ. ಎಳ್ಳು ಬೆಲ್ಲ, ಕಬ್ಬು, ಅವರೆಕಾಯಿ, ಕಡಲೆಕಾಯಿ ಮತ್ತು ಗೆಣಸು ಇದೆಲ್ಲ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಪ್ಲೇಟಲ್ಲಿ ನಾನು ಮಾಡಿದಂಥ ಪೊಂಗಲ್ಲು ಮತ್ತು ಅಜ್ಜಿ ಮಾಡಿದಂಥ ಅವರೆಕಾಳು ಸಾರು, ಅನ್ನ ಎಲ್ಲ ಸರ್ವ್ ಮಾಡಿಕೊಂಡು ರೆಡಿ ಆಗಿದೆ. ಎಲ್ಲ ಊಟ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ಎಲ್ಲ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡ್ವಿ. ಅದಕ್ಕಿಂತ ಮುಂಚೆನೇ ಊಟ ಮಾಡೋಕ್ಕಿಂತ ಮುಂಚೆನೇ ದೇವ್ರ ನೈವೇದ್ಯಕ್ಕೆ ಪೊಂಗಲ್ಲು, ಅವರೆಕಾಳು, ಕಡಲೆಕಾಯಿ, ಗೆಣಸು ಮತ್ತು ಎಳ್ಳು ಬೆಲ್ಲ ಎಲ್ಲ ಅಜ್ಜಿ ದೇವ್ರ ಹತ್ರ ಇಟ್ಬಿಟ್ಟು ಪ್ರಸಾದ ಆಗಿ ಪೂಜೆ ಮಾಡಿದರು. ನಮ್ಮ ಮನೆ ಪ್ರತಿ ವರ್ಷವೂ ಹೀಗೆ ಪೂಜೆ ಆಗೋದು. ನಿಮ್ಮ ಮನೇಲೆಲ್ಲ ಹೇಗಾಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾವು ಹೀಗೆ ಪೊಂಗಲ್ ಮಾಡಿ ಹೀಗೆ ಪೂಜೆ ಮಾಡ್ತೀವಿ ಪ್ರತಿ ವರ್ಷ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.